ನಮಸ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿದಿನ ನ್ಯೂಸ್ ಪೇಪರ್ಗಳನ್ನು ಓದಬೇಕು, ಬುಕ್ಗಳನ್ನು ಓದಬೇಕು, ಪೂರ್ವ ತಯಾರಿ ಮಾಡ್ಕೊಳ್ಬೇಕು, ನಂತರ CET ಅಟೆಂಡ್ ಆಗಬೇಕು, ನಂತರ ಟಾಪಲ್ಲಿ ಬರಬೇಕು, ನಂತರ ನಾವು ಅಂದ್ಕೊಂಡಿರುವಂಥ ಗುರಿಯನ್ನು ತಲುಪಬೇಕು. ನಿಮ್ಮ ಗುರಿಯನ್ನು ಮುಟ್ಟಲು ನನ್ನಿಂದಲೂ ಒಂದು ಸಹಾಯ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾನು ಪೇಪರ್ಗಳನ್ನು ಓದಿ ಅದರ ಟಾಪ್ ಸ್ಟೋರಿ ನ್ಯೂಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 29/8/2025 ಅಂದರೆ ಈ ದಿನ ಏನು ಟಾಪ್ ಸ್ಟೋರಿಗಳು ಅಂತಂದರೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ನಾಡಹಬ್ಬ ದಸರಾ. ಇದು ಮೈಸೂರಿನಲ್ಲಿ ನಡೆಯುತ್ತೆ. ಇದರ ಉದ್ಘಾಟಕರು ಈ ವರ್ಷ ಬಾನು ಮುಸ್ತಾಕ್ ಅವರು. ಇವರು ಈ ವರ್ಷ ಬೂಕರ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಮೊದಲು ಮೈಸೂರು ದಸರಾವನ್ನು ಒಬ್ಬ ಕವಿ KS ನಿಸಾರ್ ಅಹಮದ್ ಅನ್ನುವಂತಹ ಮುಸ್ಲಿಂ ವ್ಯಕ್ತಿ ಉದ್ಘಾಟಿಸಿದ್ದರು. ಇವರು ಬಾನು ಮುಸ್ತಾಕ್ ಅವರು ಎರಡನೇ ಮುಸ್ಲಿಂ ಹೆಣ್ಮಗಳು. ಇನ್ನು ಮೈಸೂರು ದಸರಾ 10 ದಿನ ನಡೆಯುತ್ತೆ. ಇನ್ನು ಮೈಸೂರು ಅರಮನೆ ಇಂಡೋ ಶಾರ್ಸಿನಿಕ್ ಶೈಲಿಯಲ್ಲಿದೆ. ಈ ಇನ್ಫಾರ್ಮೇಷನ್ ಬಹಳ ಮುಖ್ಯ. ಇನ್ನು ಇವತ್ತಿನ ಪೇಪರ್ನ ಟಾಪ್ 2 ನ್ಯೂಸ್ ಅಂತಂದ್ರೆ MiG-21. ಇದೊಂದು ಯುದ್ಧ ವಿಮಾನ. ಇದು ಇತ್ತೀಚೆಗೆ ವಿದಾಯವನ್ನು ಹೇಳಿತು. ಇದರ ಸಾಧನೆ ಏನಂದ್ರೆ 1965 ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ಮಾಡಿದೆ. 1971 ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ಮಾಡಿದೆ. 1999 ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ಮಾಡಿದೆ. 2019 ನಿಮಗೆ ಗೊತ್ತಿದೆ, ಅಭಿನಂದನ್ ಅನ್ನುವಂತಹ ಏರ್ ಮಾರ್ಷಲ್ ಅವರು ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಿದ್ದು ಇದೇ ಯುದ್ಧ ವಿಮಾನದಿಂದ, MiG-21. ಇನ್ನು ಈ ಯುದ್ಧ ವಿಮಾನವನ್ನು ಹಾರುವ ಕುದುರೆ ಅಂತ ಹೇಳಿ ಕರೀತಾರೆ. ಇದೊಂದು ಇನ್ಫಾರ್ಮೇಷನ್ ನಿಮ್ಮ ತಲೆಯಲ್ಲಿರಲಿ. ಇನ್ನು ಟಾಪ್ 3 ನ್ಯೂಸ್ ಅಂತಂದರೆ ಇವತ್ತಿನ ಪೇಪರಿನ ಟಾಪ್ 3 ನ್ಯೂಸ್ ರಾಮಕೃಷ್ಣ ಹೆಗಡೆ ಬಗ್ಗೆ. ಇವರು ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ. ಇವರು ಜನತಾದಳದಿಂದ ಮುಖ್ಯಮಂತ್ರಿ ಆದಂಥವರು. ಇವರ ಸಾಧನೆಗಳೇನಪ್ಪ ಅಂದ್ರೆ ಇಲ್ಲಿ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದವರು ಇಡೀ ಭಾರತದಲ್ಲೇ ಮೊದಲು. ಇದು ಭಾರತಕ್ಕೆ ಇನ್ಸ್ಪಿರೇಷನ್ ಆಯಿತು. ಇನ್ನು ಮತ್ತೊಂದು ಸಾಧನೆ ಅಂದರೆ ಮಕ್ಕಳಿಗೆ ಬಸ್ ಪಾಸನ್ನು ಫ್ರೀ ಕೊಟ್ಟಂಥವರು, ಮಕ್ಕಳಿಗೆ ಸಮವಸ್ತ್ರವನ್ನು ಫ್ರೀ ಕೊಟ್ಟಂಥವರು, ಇನ್ನು ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ಫ್ರೀ ಕೊಟ್ಟಂತಹ ಮುಖ್ಯಮಂತ್ರಿ ಅಂದ್ರೆ ಅದೇ ರಾಮಕೃಷ್ಣ ಹೆಗಡೆ ಅವರು. ಹೀಗೆ ನ್ಯೂಸ್ಗಳ ಬಗ್ಗೆ ಡೈಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಡೈಲಿ ಸದುಪಯೋಗ ಪಡಿಸ್ಕೊಳ್ರಿ, ನಿಮ್ಮ ಗುರಿಯನ್ನು ತಲುಪ್ರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್.